ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ತಾತ ರಾಧಿಕಾ ನಿನ್ನ ಕೈಯಾರನೇ ಈ ಮನೆ ಅಧಿಕಾರ ಬೀಗದ ಕೈ ಎಲ್ಲದು ನಿನ್ನ ಕೈಯಿಂದನೇ, ಇವತ್ತು ಈ ಮನೆ ಜವಾಬ್ದಾರಿ ಕೂಡ ನಿನ್ನ ಕೈಯಿಂದನೇ ಸೇರಬೇಕು ಅಂತೆಲ್ಲ ಹೇಳಿ ತಾತ ರಾಧಿಕಾ ಅವ್ರಿಗೆ ಫೈಲ್ ಕೊಡ್ತಾರೆ. ರಾಧಿಕಾ ಅವರು ಮುಂದೆ ಬಂದು ಫೈಲ್ ಇಸ್ಕೊತಾರೆ. ಫೈಲ್ ಇಸ್ಕೊಂಡು ಯಾರಿಗೂ ಡೌಟ್ ಬರದೆ ಹಾಗೆ ಮ್ಯಾನೇಜ್ ಮಾಡಿ ತಗೊಳಮ್ಮ ಅಂತೆಲ್ಲ ಹೇಳ್ತಾರೆ. ಈ ಫೈಲ್ ಇಸ್ಕೊಂಡು ರಾಧಿಕಾ ತಗೊಮ್ಮ ಪವಿತ್ರ, ಇದು ಮಾವನವ್ರ ಆಸೆ ಅಂತೆಲ್ಲ ಹೇಳಿ ಒಳಗೆ ಏನೋ ಪ್ಲ್ಯಾನ್ ಹಾಕಿದ್ದಾಳೆ ಇವಳು ಅಂತೆಲ್ಲ ಅನ್ಕೊಂತ ಮೇಲೆ ನೋಡ್ದಾಗ ಇದ್ದಂಗೆ ಇಲ್ಲ ಅಂತೆಲ್ಲ ಹೇಳಿ ಇಸ್ಕೊಡ್ರಿ ಪವಿತ್ರ ಅವ್ರಿ ಅಂತೆಲ್ಲ ಹೇಳ್ತಾ ಪವಿತ್ರನ ಕೈ ನಡುಗ್ತಾ ಇದೆ. ಇಸ್ಕೊಳ್ರಿ ಅಂತ ಗಂಡ ಹೇಳಿ ಸಲುವಾಗಿ ಪವಿತ್ರ ಇಸ್ಕೊತಾಳ. ಆದರೆ ಇಸ್ಕೋಬೇಕಾದ್ರೆ ಕೈ ನಡುಗ್ತಾ ಇರ್ತೈತಿ. ಇದು ಮಾವನವ್ರ ಆಸೆ ಅಲ್ವಾ ಅಂತೆಲ್ಲ ಹೇಳಿ ದೇವ್ರಿಗೆ ಖುಷಿ ಆಗಿರ್ತೈತಿ. ಇಲ್ಲಿ ಮತ್ತು ಆ ಹಳ್ಳಿಯಿಂದ ಬಂದಿರೋ ಇವಳಿಗೆ ಇಡೀ ಪ್ರಾಪರ್ಟಿನ ಕೊಡ್ತಾ ಇದ್ದಾರೆ. ನೋ, ನನಗೆ ಇಷ್ಟ ಇಲ್ಲ ಇದೆಲ್ಲ, ಇದು ಪರ್ಸ್ನಲ್ ಹೋಗಲಿ ಬಿಡು ಅಂತೆಲ್ಲ ಹೇಳಿ ಸುಮ್ಮನೆ ವಿಶಾಲ್ಗೆ ಖುಷಿ. ಈಗ ಹಳೆ ಮನೆ ಈಗ ಹಳೇದಾಗಿ ಉಳಿದಿಲ್ಲ, ಇದನ್ನು ಸಂಪೂರ್ಣವಾಗಿ ರಿನೋವೇಷನ್ ಮಾಡಿಸಿದ್ದೀನಿ ಮನೇನ ಅಂತೆಲ್ಲ ಹೇಳ್ತಾ ಎಲ್ಲರೂ ಖುಷಿ ಆಗ್ತಾರೆ. ಇದು ನಿನ್ನೆನೆ ಗುರುಗಳ ಹತ್ರ ಮುಹೂರ್ತ ಕೂಡ ಕೇಳಾಯಿತು. ಅದನ್ನು ಮುಹೂರ್ತನ ಅಂತ ಯಾಕಪ್ಪ ನಾಡಿದ್ದಾನೆ, ಮನೆ ತುಂಬ ಶಾಸ್ತ್ರ ಇದೆ, ಗೋವರ್ಧನ ಅಂತೆಲ್ಲ ಕೇಳಿದೆ. ತುಂಬ ಒಳ್ಳೆ ವಿಷಯಪ್ಪ ಅಂತೆಲ್ಲ ಹೇಳ್ತಾರೆ. ಎದಕ್ಕೆ ಅದು ಅಂತ ಇನ್ನೂ ಅರ್ಥ ಆಗಿಲ್ಲ. ಮನೇಲಿ ಟ್ವಿಸ್ಟ್ ಇಟ್ಟಿದ್ದಾರೆ ಆ ಮನೆ. ಇಲ್ಲಿ ಲೇಖ ಕೂಡ ಬಾಯಿ ಮೇಲೆ ಕೈ ಇಟ್ಕೊತಾಳೆ ಏನಾಗಿದೆ ಅಂತೆಲ್ಲ ಹೇಳಿ ನೋಡಿ ಯಾವುದಕ್ಕೆ ಅವಕಾಶನೇ ಕೊಟ್ಟಿಲ್ಲ, ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಎಲ್ಲ ತಾನೇ ಮಾಡಿ ಮುಗಿಸ್ಬಿಟ್ಟಿದ್ದಾರ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಈ ಕಡೆಯಿಂದ ರಾಧಿಕಾ ರೂಮ್ ಒಳಗೆ ಒಬ್ಬರೇ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಅದೇ ಟೈಮಿಗೆ ದೇವ್ ಬಂದು ಸ್ವೀಟ್ ತಿನ್ನಿಸ್ತಾ, ನೋಡಮ್ಮ ಪವಿತ್ರಗೆ ಇಷ್ಟೆಲ್ಲ ಕೊಟ್ಟಿದ್ದೆ, ಇದೆಲ್ಲದು ಸರಿನೇ, ಆದರೆ ನನಗೆ ಚಿಂತೆ ಇರೋದೊಂದೇ ಮಾತ್ರ ನಮ್ರತ ಮೊದಲಿಂದ ನೋಡಿ ನನಗೆ ಯಾಕೋ ತುಂಬ ಹಂಗೆ ಇಲ್ಲ ನಮ್ಮ, ಆದರೆ ಇವಾಗಲ್ಲ, ಗೃಹ ಪ್ರವೇಶ ಎಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ. ಇಲ್ಲ ಕಣು, ನನಗೂ ಹೇಳಲ್ಲ ದೇವ್ ಅಂತೆಲ್ಲ ಹೇಳಿದಾಗ ನಮ್ರತ ಈಗ ಒಳಗೆ ಕೊರಗು ನೋಡ್ತಾ ಇಲ್ಲ ನನಗೆ ಅಂತೆಲ್ಲ ಹೇಳ್ತಾರೆ. ಆದ್ರೂ ಇಲ್ಲಿ ಟ್ವಿಸ್ಟ್ ಇಡ್ತಾನೆ, ಏನು ಹೇಳಲ್ಲ ಅವ್ರ ಅಮ್ಮನ ಮುಂದೆ. ಈ ಪುಟ್ಟು ಅವರು ಚಿಂತೆ ಮಾಡ್ತಾಯಿದ್ದಾರೆ, ಏನಾಯಿತು ಅಂತ ಎಲ್ಲ ಚಿಂತೆ ಮಾಡಿ, ಯಾಕೋ ಏನೋ ಹೇಳ್ತಾ ಇಲ್ಲ ನೀನು, ಏನಾಯಿತು ಅಂತ ಹೇಳಿ ಕೇಳಿದ್ರೆ ಬೇರೆ ಡಾಕ್ಟ್ರಿಗೆ ಕೊಟ್ಟಿದೆ, ಅವರು ಟ್ರೀಟ್ಮೆಂಟ್ಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತೆಲ್ಲ ಹೇಳ್ತಾನೆ. ಬೇಡ ಅಂತ ನಾನು ನಿನ್ನಪ್ಪ ಕಣು, ನಿನ್ನ ಕಾಪಾಡ್ಕೊಳ್ಳೋದು ನನ್ನ ಹಕ್ಕು, ನನ್ನ ಜವಾಬ್ದಾರಿ ಅಂತೆಲ್ಲ ಹೇಳಿ ಸುಮಂತಾಗಿ ಸಮಾಧಾನ ಮಾಡ್ತಾರ. ಇನ್ನು ನಮ್ಮ ಪರಿಸ್ಥಿತಿ ದುಡ್ಡು ಕಷ್ಟ ಐತೆ. ನಮ್ರತ ರೂಮ್ ಒಳಗೆ ಒಬ್ಬಳೇ ಇರೋದನ್ನ ನೋಡಿ ದೇವ್ ಬರ್ತಾನೆ. ದೇವ್ ಬಂದು ನಮ್ರತಾಗೆ ಸ್ವೀಟ್ ತಿನ್ನಿಸ್ತಾನೆ. ಸ್ವೀಟ್ ತಿನ್ನಿಸಿ ತಗೋ ಪವಿತ್ರಗೂ ಇನ್ಚಾರ್ಜ್ ಎಲ್ಲ ಸಿಕ್ಕಿದಾಗೆ, ನೀನು ನಮ್ಮ ಮನೆ ಮಗಳಲ್ವಾ, ನೀವು ಡೋಂಟ್ ವರಿ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾನೆ. ದೇವ್ ಆರ್ ಯು ಸೀರಿಯಸ್ ಅಂತೆಲ್ಲ ಹೇಳಿದಾಗ, ನಿಜವಾಗ್ಲೂ ನಾನು ಖುಷಿಯಾಗಿ ಇಡೋಕೆ ಏನು ಬೇಕಾದರೂ ಮಾಡ್ತೀಯ, ಪ್ರಾಮಿಸ್ ಎಲ್ಲ ಮಾಡೋಕ್ಕೋಗಲ್ಲ, ಖಂಡಿತ ಮಾಡ್ತೀನಿ ಅಂತ. ನೀನು ನಮ್ಮವಳು ನಮ್ರತ ಅಂತ ಶೋಲ್ಡರ್ ಮೇಲೆ ಕೈ ಇಡ್ತಾನೆ. ಅದೇ ಟೈಮಿಗೆ ಅಂದರೆ ಪ್ರಾಮಿಸ್ ಅಂತೂ ಮಾಡಿರಲ್ಲ, ಪ್ರಾಮಿಸ್ ಮಾಡಲಿಲ್ಲದ ನಿನ್ನ ಜೀವನ, ನಿನ್ನ ಭವಿಷ್ಯ ಚೆನ್ನಾಗಿರೋದು ನನ್ನ ಜವಾಬ್ದಾರಿ ಅಂತ. ಮೊದಲು ಈ ಗೃಹ ಪ್ರವೇಶ ಎಲ್ಲ ಮುಗ್ದು ಆಮೇಲೆ ನೋಡ್ತಾರೆ, ನಿನ್ನ ಲೈಫ್ನ ಎಷ್ಟು ಚೆನ್ನಾಗಿ ಇರುತ್ತೆ ನೋಡು ಅಂತೆಲ್ಲ ಹೇಳ್ತಾರೆ. ನೀನು ನೀನು ಕ್ವೀನ್ ಆಗಿರ್ಬೇಕು, ನಾನು ನಿಮ್ಮ ರಾಣಿ ದೇವ್ ಅಂತೆಲ್ಲ ಹೇಳಿ ನಗ್ತಾ ಇರ್ತಾಳೆ. ಅದೇ ಟೈಮಿಗೆ ಈ ಕಡೆಯಿಂದ ಇವರು ಪವಿತ್ರ ಅವ್ರ ಅತ್ತೆ ರೂಮ್ಗೆ ಬಂದು ತಗೊಳ್ಳಿ, ನನಗೆ ಇದ್ಯಾವುದು ಇಷ್ಟ ಇಲ್ಲ ಅಂತೆಲ್ಲ ಹೇಳಿ ಕೊಡ್ತಾಳೆ. ನಾನು ನಿಮಗೆ ಮಾತು ಕೊಟ್ಟಿದ್ದೆ ಮನೆ ಬಿಟ್ಟು ಹೋಗ್ತೀನಿ ಅಂತ, ಮಾತಿಗೂ ನಾನು ಇವತ್ತಿಗೂ ಬದ್ಧವಾಗಿರ್ತೀನಿ ಅಂತೆಲ್ಲ ಹೇಳ್ತಾ ಸರಿ ಬಿಡು ಅಂತೆಲ್ಲ ಹೇಳಿ ಅವರು ಮೇಡಮ್ ಅವರು, ಇವಾಗ ಬೇಡ, ಎಲ್ಲರ ಎದುರಿಗೆ ಈ ಥರ ಮಾಡಿ ನಿಮಗೆ ಕೊಟ್ಟು ಮಾತನ್ನು ನಾನು ಉಳಿಸ್ಕೊತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳಿದಾಗ, ಇದೆಲ್ಲ ಸರಿ, ಇವಾಗ ಸದ್ಯಕ್ಕೆ ನನ್ನ ಹತ್ರ ಯಾರಿಗೂ ನನ್ನ ಮೇಲೆ ಡೌಟ್ ಬರೋ ಸದ್ಯಕ್ಕೆ ಏನು ಆಗಿಲ್ಲ ಅನ್ನೋಂಗಿರೋಣ, ಇದಕ್ಕೆ ನಾಟಕ ಅಂತ ನಮ್ಮಿಬ್ಬರ ಮಧ್ಯದಲ್ಲಿ ನಿನಗೆ ನೆನಪಿರಲಿ ಅಷ್ಟೇ ಅಂತೆಲ್ಲ ಹೇಳ್ತಾರೆ ಅವರು ಮೇಡಮ್ ಅವರು. ಮತ್ತು ಎಲ್ಲಿದ್ದ ಹೋಗ್ಬಿಡ್ತಾಳೆ. ಎಲ್ಲಿದ್ದ ಹೋಗಿದ್ದು ದೇವ್ ನೋಡ್ತಾನೆ ಹೊರಗಡೆ ನಿಂತು, ಮುಖವಾಡ ಹಾಕೊಂಡು ಓಡಾಡ್ತಾ ಇರೋದು ಚೆನ್ನಾಗಿ ಕಲ್ತಿದ್ದಾಳೆ ಇವಳು, ಅದಕ್ಕೆ
ನನಗೆ ನೀನು ಇಷ್ಟ ಇಲ್ಲ ಅಂತ, ನನ್ನ ಈ ಸಾಮ್ರಾಜ್ಯದಲ್ಲಿ ನಿನಗೆ ಯಾವತ್ತೂ ಜಾಗ ಇಲ್ಲ ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಹೇಳಿ ಇಲ್ಲಿ ನಮ್ರತ ದೇವ ಹೇಳಿದ್ದೆ ಚಿಂತೆ ಮಾಡಿ ಆದರೂ ತಲೆ ಮೂಟೆ ಇಟ್ಕೊಂಡು ಕನಸು ಕಾಣ್ತಾ ಇರೋದು ದೇವ್ ಊಟ ಮಾಡಿಸಿದ್ದು ಅದು ಇದು ಎಲ್ಲ ಕನಸು ಕಾಣ್ತಾ ಮೊದಲು ತಾವಿಬ್ಬರು ದೇವ್ ತಾನು ಪ್ರೀತಿ ಮಾಡಿತ್ತು. ಯೋಚನೆ ಮಾಡ್ತಾ ಯಾಕ್ರಿ ನೀವು ಅಮ್ಮ ರೂಮಿಂದ ಬಂದಿರಲ್ಲ ಅಂತೆಲ್ಲ ಹೇಳಿ ದೇವ್ ಕೇಳಿದಾಗ ನನ್ನ ಪಾಡಿಗೆ ಇರಾಕ್ ಬಿಟ್ಬಿಡಿ ಸ್ವಲ್ಪ ನೆಮ್ಮದಿಯಿಂದ ಅಂತೆಲ್ಲ ಹೇಳಿ ಪವಿತ್ರ ಕಿರ್ಚಾಡಿದಾಗ ಅಲ್ಲಿದ್ದ ದೇವ್ ಹೋಗ್ಬಿಡ್ತಾನೆ. ದೇವ್ ಮಾತ್ರ ಏನೂ ಮಾತಾಡಲಾರ್ದ ಹೋಗ್ಬಿಡ್ತಾನೆ. ಅದರಲ್ಲಿ ಕಣ್ಣೀರು ಎದಕ್ಕೆ ಅಮ್ಮನ ರೂಮಿಂದ ಬರ್ದಿರಿ ಅದ್ರಾಗೂ ಕಣ್ಣಲ್ಲಿ ನೀರು ಅಂತಾರೆ, ಕಣ್ಣಲ್ಲಿ ಬೇರೆ ನೀರಿದೆ, ಈಸ್ ಎವ್ರಿಥಿಂಗ್ ಓಕೆ ಅಂತಾರೆ. ಅಮ್ಮ ಏನಾದರೂ ಹೇಳಿದ್ರಾ ಅಂತೆಲ್ಲ ಹೇಳಿದಾಗ ಪ್ಲೀಸ್ ದೇವ್ ಸರ್ ನನ್ನ ಪಾಡಿಗೆ ಬಿಟ್ಬಿಡಿ ಅಂತೆಲ್ಲ ಹೇಳಿ ಕೂಗಾಡಿರ್ತಾಳೆ. ಯಾಕೆ ನನ್ನ ಬಗ್ಗೆನೇ ಕೇಳ್ತಾ ಇದೆ, ನನ್ನ ಬಗ್ಗೆನೇ ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು, ದಯವಿಟ್ಟು ನನ್ನ ಡಿಸ್ಟರ್ಬೆನ್ಸ್ ಮಾಡಬೇಡ್ರಿ ಅಂತೆಲ್ಲ ಹೇಳಿದ್ದು ನನ್ನ ಹಿಂದೆ ಸುತ್ತುತ್ತಿರ್ತೀರಿ ಹಂಗೆ ಎಲ್ಲ ಬೈದೆ ಸಲ ದೇವ್ ಐಮ್ ಸಾರಿ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾನೆ. ನಿಮ್ಮೆಲ್ಲಿದ ಕನ್ಸರ್ನಿಂದ ಕೇಳಿದ್ದೆ ನಾನು ಅಷ್ಟೇ ಅಂತೆಲ್ಲ ಹೇಳ್ತಾರೆ. ಅಲ್ಲಿದ್ದ ದೇವ್ ಹೋಗ್ಬಿಡ್ತಾರೆ. ದೇವ್ ಹೋಗಿ ವರ್ಕ್ ಮಾಡ್ತಾ ಇರ್ತಾನೆ. ನಾನು ಯಾಕೆ ಹಿಂಗೆ ಕೂಗಾಡಿದ್ದೆ ಅಂತೆಲ್ಲ ಹೇಳಿ ದೇವ್ ಕೆಲಸ ಮಾಡ್ತಾ ಇರೋ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾ ಇರೋ ಅಲ್ಲಿಗೆ ಪವಿತ್ರ ಬಂದು ನಿಂತರು. ದೇವ್ ಯಾರೇ ಅನ್ನಲ್ಲ, ಚೇರ್ ತಳ್ಳಾಡ್ತಾಳ, ದೊಬ್ಬಾಡ್ತಾಳ, ಚೇರ್ ಕೂಡ್ತಾಳ, ಏನು ಮಾಡಿದ್ರು ಕೂಡ ದೇವ್ ಕೇಳಿಸ್ಕೊಂಡು ಎಲ್ಲ ನೋಡ್ದೇ ಇಲ್ದಲ್ಲ ಈ ಕಡೆ ಬೇಕಂತ ಚೇರ್ ತಗೊಂಡು ಗಲಾಟೆ ಎಲ್ಲ ಮಾಡ್ತಿರ್ತಾಳೆ. ಆಮೇಲೆ ಫೋನ್ ತಗೊಂಡು ಸಾರಿ ಅಂತ ಮೆಸೇಜ್ ಕಳಿಸ್ತಾಳ. ಎದಕ್ಕೆ ಬಂದ್ರಿ ಏನು ಅಂತ ಕೇಳಲ್ಲ, ಯಾಕಂದರೆ ಅಲ್ಲೇ ಬೈದಿರ್ತಾಳಲ್ಲ. ಫೋನ್ ತಗೊಂಡು ಸಾರಿ ಅಂತೆಲ್ಲ ಹೇಳ್ತಾಳ, ಮೆಸೇಜ್ ಕಳಿಸ್ತಾಳೆ. ಸಾರಿ ಅಂತ ಮೆಸೇಜ್ ಕಳಿಸಿದ್ರು ಕೂಡ ಅವ್ರೇನು ರಿಪ್ಲೈ ಸಾರ್ ಮಾತ್ರ ಏನು ಮಾತಾಡೋಕ್ಕೆ ಹೋಗಂಗಿಲ್ಲ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್. ಇವರಿಬ್ಬರದ್ದು ಮಧ್ಯದಲ್ಲಿ ಜಗಳ ನಡೀತಾನೆ ಇರ್ತೈತಿ. ಈ ಥರ ಸಿಂಪಲ್ ಜಗಳ ನಡೀತಾನೆ ಇದ್ದಾಗ ಈ ಕಡೆಯಿಂದ ನಾನು ಸಾರಿ ಅಂತ ಮೆಸೇಜ್ ಕಳಿಸಿದ್ರೆ ಗುದ್ದಾಕ ಕೈ ಹಿಡ್ಕೊಂಡ್ಬಿಡ್ತಾಳ. ದೇವ್ ನೋಡ್ಬಿಡ್ತಾನೆ ಕೈನ, ಸುಮ್ಮನೆ ಗಾಳಿ ಬೀಸ್ಕೊಂಡಂಗೆ ನಾಟಕ ಮಾಡ್ತಾ. ಹಾಗೆ ದೇವ್ ಬಂದು ನನ್ನ ಶೋಲ್ಡರ್ ಟಚ್ ಮಾಡಿ, ನಮ್ರತ ನೀನು ಯಾವಾಗಲೂ ಖುಷಿಯಾಗಲಿ ಇರಬೇಕು ನಮ್ರತ, ಕ್ವೀನ್ ಆಫ್ ಹಿಸ್ ಹಾರ್ಟ್, ನಾನು ಅವನ ಹೃದಯದಲ್ಲಿ ರಾಣಿ ಆಗಿದ್ದೀನಿ, ದೇವ್ ನನ್ನವನು ಅತ್ತೆ ಅಂತೆಲ್ಲ ಹೇಳಿದೆ. ಆ್ಯಂಡ್ ಐ ಲವ್ ಹಿಮ್ ಸೋ ಮಚ್ ಅಂತೆಲ್ಲ, ನಿನ್ನಷ್ಟು ದೇವನ ಪ್ರೀತಿಸೋಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ನಮ್ರತ ಅಂತ ರಾಧಿಕಾ ಮನ್ಸಳು. ಆದಷ್ಟು ಬೇಗ ಪವಿತ್ರ ಬೇಗ ಈ ಮನೆಯಿಂದ ಹೊರಟೈತೆ, ದೇವ್ ಮತ್ತು ಇವಳನ್ನ ಒಂದು ಮಾಡ್ಬೋದು ಅಂತ ಅವ್ರು ಯೋಚನೆ ಮಾಡಿ ಈ ನಮ್ರತ ಇದ್ದು ಹುಚ್ಚಿ ಥರ ತಿರುಗ್ತಾನೆ ಇರ್ತಾಳೆ ಮನೆ ತುಂಬ. ನಾಳೆ ಎಪಿಸೋಡ್ ಆಗಿರುತ್ತೆ ಇದು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇವರಿಬ್ಬರನ್ನ ದೂರ ಮಾಡಿ ಇವರಿಬ್ಬರನ್ನ ಒಂದು ಮಾಡಬೇಕು ಅನ್ನೋದು ರಾಧಿಕಾ ಮೇಡಮ್ ಅವ್ರ ಪ್ಲ್ಯಾನ್ ಆಗಿದೆ ಇದು.